ರಾಜ್ಯ ಕಾಂಗ್ರೆಸ್ ಅಲ್ಲಿ ಮುಗಿತಾ ಇಲ್ಲ ಸಿಎಂ ಕುರ್ಚಿಯ ಒಂದು ಜಟಾಪಟಿ. ಮುಖ್ಯಮಂತ್ರಿ ಹುದ್ದೆಗಾಗಿ ಭಾರೀ ಕಸರತ್ತನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವತ್ತಾದ್ರೂ ಡಿಕೆ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶವನ್ನ ಕೊಡ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. 3 ದಿನಗಳಿಂದ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಅವರು ಬೀಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಡಿಸಿಎಂ ಡಿಕೆಶಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ದಿನಗಳಿಂದಲೂ ಕೂಡ ರಾಹುಲ್ ಭೇಟಿಗೆ ಡಿಕೆಶಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಯ ತನಕ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಅವಕಾಶ ಕೊಡಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ರಾಹುಲ್ ಭೇಟಿಗೆ ಡಿಕೆ ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಾಯಕತ್ವ ಗೊಂದಲ ಸರಿಪಡಿಸಬೇಕು ಅಂತ ರಾಹುಲ್ ಗಾಂಧಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭೇಟಿಗೂ ಅವರು ಕೂಡ ಸಿಗ್ತಾ ಇಲ್ಲ. ಹೈಕಮಾಂಡ್ ಭೇಟಿ ಸಿಗದಿದ್ರೂ ಅಸಮಾಧಾನ ಹೊರಹಾಕದ ಡಿಕೆಶಿ. ಅಂದರೆ ಅವರು ಹೈಕಮಾಂಡ್ ಸಿಗಲಿಲ್ಲ ಅಂದ್ರೂ ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇಲ್ಲ. ಇಂದು ರಾಹುಲ್ ಗಾಂಧಿ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಅವಕಾಶ ಕೊಡಬಹುದಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಮುಖ್ಯಮಂತ್ರಿ ಹುದ್ದೆಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಿರತಕ್ಕಂಥ ಒಂದು ಕಸರತ್ತು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರತಕ್ಕಂಥ ಡಿಕೆಶಿ ಒಂದೇ ಒಂದು ಪ್ರತ್ಯೇಕ ಭೇಟಿಗೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ರಾಹುಲ್ ಗಾಂಧಿ ಅವರ ಜೊತೆ. ಆದರೆ ಇಲ್ಲಿಯ ತನಕ ಆ ಅವಕಾಶ ಸಿಕ್ಕಿಲ್ಲ ಅನ್ನೋದೇ ಒಂದು ಅಚ್ಚರಿ. ಕಳೆದ 2 ದಿನಗಳಿಂದಲೂ ಕೂಡ ಡಿಕೆಶಿ ನಿರಂತರವಾಗಿ ರಾಹುಲ್ ಭೇಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾರ್ಟಿಯ ಒಳಗಿನಿಂದ ಹೊರಗಿನಿಂದ ಎಲ್ಲ ಮಾರ್ಗಗಳನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ, ಅವರು ಕೊಟ್ಟಿಲ್ಲ. ಇನ್ನೊಂದು ಕಡೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕವೂ ಕೂಡ ರಾಹುಲ್ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ಹರಸಾಹಸವನ್ನು ಪಟ್ಟಿದ್ದಾರೆ. ನಾಯಕತ್ವದ ಗೊಂದಲ, ರಾಜ್ಯ ಕಾಂಗ್ರೆಸ್ನ ಒಳರಾಜಕಾರಣ, ಸರ್ಕಾರದ ಮುಂದಿನ ದಿಕ್ಕು, ಈ ಎಲ್ಲ ವಿಚಾರಗಳನ್ನು ರಾಹುಲ್ ಗಮನಕ್ಕೆ ತರಬೇಕೆಂಬ ಉದ್ದೇಶ ಡಿಕೆಶಿ ಅವರದ್ದು. ಆದರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆಯೂ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭೇಟಿಗೂ ಕೂಡ ಡಿಕೆಶಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಏನೋ ದೊಡ್ಡ ಲೆಕ್ಕಾಚಾರ ನಡೀತಿದೆಯಾ ಹಾಗಾದರೆ, ಅಥವಾ ಸಮಯ ಕಾದು ನೋಡುವ ತಂತ್ರನ? ಇಲ್ಲಿ ಒಂದು ಮುಖ್ಯ ವಿಚಾರ ಗಮನಿಸಬೇಕು. ಇಷ್ಟು ದಿನಗಳಾದರೂ ಡಿಕೆಶಿ ಸಾರ್ವಜನಿಕವಾಗಿ ಯಾವುದೇ ಒಂದು ಅಸಮಾಧಾನವನ್ನು ಹೊರಹಾಕಿಲ್ಲ, ಯಾವುದೇ ಕಿಡಿಕಾರುವ ಹೇಳಿಕೆ ಇಲ್ಲ, ಹೈಕಮಾಂಡ್ ವಿರುದ್ಧ ಒತ್ತಡದ ರಾಜಕಾರಣವೂ ಇಲ್ಲ. ಪಕ್ಷ ಶಿಸ್ತಿನಲ್ಲೇ ಇದ್ದು ಅವಕಾಶ ಸಿಗುವ ವಿಶ್ವಾಸದಲ್ಲಿ ಡಿಕೆ ಕಾಯ್ತಾ ಇದ್ದಾರೆ ಅನ್ನುವಂಥ ಒಂದು ವರ್ತನೆ ನಾವು ನೋಡಬಹುದು.